ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ತಾನೇ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ. ಹಾಗೆ ನಿಮ್ಮೆಲ್ಲರೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ 78ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ. ಹಾಗಾಗಿ ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳು, ಈ ದಿನ ನಾವು ಒಂದು ಸಂದೇಶದ ಮೂಲಕವಾಗಿ ಓಬೇದೆದೋಮನ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡೋಣ. ಯಾಕಂದರೆ ಓಬೇದೆದೋಮನು ಒಬ್ಬ ಲೇವಿಯ ವರ್ಗಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ. ಆತನಿಗೆ ಸಿಕ್ಕಂಥ ಕೆಲಸಗಳು ಹೇಗೆ ಮತ್ತು ಆತನ ಆ ಕೆಲಸ ನಿಮಿತ್ತವಾಗಿ ಏನೆಲ್ಲ ಆಶೀರ್ವಾದ ಆತನಿಗೆ ಬಂತು ಎಂಬುದಾಗಿ ನಾವು ವಾಕ್ಯದ ಮುಖಾಂತರವಾಗಿ ನಾವು ಧ್ಯಾನ ಮಾಡೋಣ. ಇಲ್ಲಿ ನಾವು ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದೇವರ ಮಂಜೂಷವು ಓಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳಿತ್ತು. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನು ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯೆಹೋವನ ಮಂಜೂಷ ಓಬೇದೆದೋಮನ ಮನೆಗೆ ಏನು ಹೋಯಿತು ನೋಡಿ. ದಾವೀದನು ಮಂಜೂಷವನ್ನು ತೆಗೆದುಕೊಂಡು ಬರುವಾಗ ಅಲ್ಲಿ ಕೆಲವು ವಿಪತ್ತು ಉಂಟಾಗುತ್ತೆ. ಆ ವಿಪತ್ತು ಕಂಡು ಆತನು ಹೆದರ್ಕೊಂಡು, ಇದು ದಾವೀದ ನಗರಕ್ಕೆ ಹೋಗುವುದು ಒಳ್ಳೆಯದಲ್ಲ, ಹಾಗಾಗಿ ಇದನ್ನು ಬೇರೆ ಕಡೆ ಇಡಬೇಕೆಂಬುದಾಗಿ ಯೋಚನೆ ಬಂದ ತಕ್ಷಣ ಓಬೇದೆದೋಮನ ಮನೆ ಗುರುತಾಗ್ತಾ ಇದೆ, ನೆನಪಾಗ್ತಾ ಇದೆ. ಏನಕ್ಕೆ ಅಂದರೆ, ದೇವರೇ ಓಬೇದೆದೋಮನ ಕುರಿತಾಗಿ ದೇವರು ದಾವೀದನಿಗೆ ನೆನಪು ಮಾಡಿದರು. ಯಾಕಂದರೆ ಓಬೇದೆದೋಮನು ಕರ್ತನ ಸೇವೆಯಲ್ಲಿ ನಂಬಿಗಸ್ತನಾಗಿದ್ದ. ಯಾವ ಸೇವೆ ಸಿಕ್ಕರೂ ಸಹ ಅದರಲ್ಲಿ ಆತನು ನಂಬಿಗಸ್ತನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಹಾಗಾಗಿ ಏನೇನು ಕೆಲಸಗಳನ್ನು ಆತನು ಮಾಡಿದಾನೆ ಕರ್ತನ ನಿಮಿತ್ತವಾಗಿ ಎಂಬುದಾಗಿ ನಾವು ಒಂದೊಂದಾಗಿ ಧ್ಯಾನ ಮಾಡ್ತಾ ಬರೋಣ. ಮೊದಲನೇದಾಗಿ ನಾವು ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, ದ್ವಾರಪಾಲಕನಾಗಿ ನೇಮಿಸಲ್ಪಡ್ತ. ಇಲ್ಲಿ ದ್ವಾರಪಾಲಕನಾಗಿ ಹೇಗೆ ನೇಮಿಸಲ್ಪಟ್ಟಂಥ ಓಬೇದೆದೋಮನು ಅದನ್ನು ಹೇಗೆ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಒಂದು ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ, ದ್ವಾರಪಾಲಕರಾದ ಓಬೇದೆದೋಮ್, ಯೆಗೀಯೇಲರು ಇವರನ್ನು ನೇಮಿಸಿದರು ಅಂತ ಬರೆಯಲ್ಪಟ್ಟಿದೆ. ಅಂದರೆ ದೇವಾಲಯದ ದ್ವಾರಪಾಲಕನಾಗಿ ಕೆಲಸ ಮಾಡ್ತಾರೆ. ದ್ವಾರಪಾಲಕ ಅಂದರೆ ನಮಗೆಲ್ಲರೂ ಸಹ ಗೊತ್ತಿರುವ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಎಂಬುದಾಗಿ ಈಗ ಎಲ್ಲ ಆಡು ಭಾಷೆ ಸೆಕ್ಯೂರಿಟಿ ಗಾರ್ಡ್ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಯೆಹೋವನ ಆಲಯದ ಬಾಗಿಲುಗಳನ್ನು ಕಾದುಕೊಂಡು ಇದ್ದ. ಯೆಹೋವನ ಆಲಯ ಅದರ ಫ್ರಂಟ್ ಬಾಗಿಲನ್ನು ಆತನು ಕಾಯುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ದ್ವಾರಪಾಲಕ ಕೆಲಸವನ್ನು ಮಾಡ್ತಾ ಇದ್ದ. ನೋಡ್ರಿ, ಇದು ನಾನು ಸೆಕ್ಯೂರಿಟಿ ಗಾರ್ಡ್ ಎಂಬುದಾಗಿ ಆತನು ಎಲ್ಲೂ ಸಹ ನಾಚಿಕೆ ಪಡಲಿಲ್ಲ. ಇದು ಕರ್ತನು ಕೊಟ್ಟಂಥ ಕೆಲಸ, ದೇವರು ಕೊಟ್ಟ ಕೆಲಸ. ಈ ಕೆಲಸವನ್ನು ನಾನು ನಂಬಿಗಸ್ತನಾಗಿ ಮಾಡಬೇಕೆಂಬುದಾಗಿ ಆತನು ಆ ದ್ವಾರಪಾಲಕ ಕೆಲಸವನ್ನು ನಂಬಿಗಸ್ತನಾಗಿ ಮಾಡಿದನು. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಸೆಕ್ಯೂರಿಟಿ ಗಾರ್ಡ್ಗೆ ಯಾರು ಅಷ್ಟು ಗೌರವವನ್ನು ಕೊಡಲ್ಲ, ಅಷ್ಟು ಮರ್ಯಾದೆಯನ್ನು ಸಹ ಕೊಡಲ್ಲ. ಸಾಮಾನ್ಯವಾದಂಥ ಕೆಲಸ ಅದು. IAS ಆಫೀಸರ್ಗಳು ಅಥವಾ ದೊಡ್ಡ ದೊಡ್ಡ ಆಫೀಸರ್ಗಳು, ಮಂತ್ರಿಗಳು ಇವರೆಲ್ಲ ಬಂದಾಗ ಜನರು ಹೆಚ್ಚು ಗೌರವ ಕೊಡುವ ಹಾಗೆ ಈ ಸೆಕ್ಯೂರಿಟಿ ಗಾರ್ಡ್ಗೆ ಹೆಚ್ಚು ಗೌರವವನ್ನು ಕೊಡಲ್ಲ. ಈ ಗೌರವ ಇಲ್ಲದ ಕೆಲಸ ಇದೆ ಎಂಬುದಾಗಿ ಆತನು ಏನು ಮಾಡಲಿಲ್ಲ, ಬಿಟ್ಟು ಹಾಕಲಿಲ್ಲ. ಯಾಕಂದರೆ ಇದು ಕರ್ತನು ಕೊಟ್ಟ ಕೆಲಸ, ದೇವರು ಕೊಟ್ಟ ಕೆಲಸ. ಈ ಆಲಯದ ಬಾಗಿಲು ಕಾಯುವಂಥದ್ದು ನನಗೆ ಕರ್ತನು ಕೊಟ್ಟದ್ದೆಂಬುದಾಗಿ ಆತನು ನೆನಪು ಮಾಡಿಕೊಂಡು ಅದನ್ನು ನಂಬಿಗಸ್ತನಾಗಿ ಕೆಲಸವನ್ನು ಮಾಡಿದೆ.
ಹಾಗೆ ನಾವು ಒಂದು ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ, ಓಬೇದೆದೋಮನಿಗೆ ತೆಂಕಣ ಬಾಗಿಲು, ಅವನ ಮಕ್ಕಳಿಗೆ ಉಗ್ರಾಣ ಮಂದಿರವು ಸಿಕ್ಕವು. ಅಂದರೆ ಇಲ್ಲೂ ಸಹ ಓಬೇದೆದೋಮನಿಗೆ ತೆಂಕಣ ಬಾಗಿಲು, ಅದು ಸಹ ಸೆಕ್ಯೂರಿಟಿ ಗಾರ್ಡ್ ಕೆಲಸ, ದ್ವಾರಪಾಲಕ ಕೆಲಸ. ತೆಂಕಣ ಬಾಗಿಲು, ಯೆಹೋವನ ಆಲಯದ ತೆಂಕಣ ಬಾಗಿಲನ್ನು ಕಾಯಲಿಕ್ಕಾಗಿ ಓಬೇದೆದೋಮನಿಗೆ ಅವಕಾಶ ಸಿಕ್ತು. ಫ್ರಂಟ್ ಬಾಗಿಲು, ಆಮೇಲೆ ನೆಕ್ಸ್ಟ್ ತೆಂಕಣ ಬಾಗಿಲು ಸಿಕ್ತು. ಅದನ್ನು ಸಹ ನಂಬಿಗಸ್ತನಾಗಿ ಆ ಕೆಲಸವನ್ನು ಸಹ ಮಾಡಿದನು, ನಿರ್ವಹಿಸಿದನು. ಹಾಗೆ ನಾವು ಎರಡನೇದಾಗಿ ನಾವು ನೋಡುವಾಗ ಪ್ರಿಯರೇ, ಆರಾಧನೆ ನಡೆಯುವ ಸ್ಥಳದಲ್ಲಿ ದ್ವಾರಪಾಲಕನಾಗಿ ಕೆಲಸ ಮಾಡ್ತಾನೆ. ಅಂದರೆ ಆರಾಧನೆ ನಡೆಯುವಂಥ ಸ್ಥಳ ಇದು ಆಲಯದ ಫ್ರಂಟ್ ಬಾಗಿಲು, ಆಮೇಲೆ ತೆಂಕಣ ಬಾಗಿಲು ಎರಡನ್ನೂ ಸಹ ನೋಡ್ಕೊಳ್ತಾ ಇದ್ದ. ಫ್ರಂಟಿಂದ ತೆಂಕಣ ಬಾಗಿಲಿಗೆ ಬಂದ, ಅಲ್ಲಿಂದ ಆರಾಧನೆ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ದ್ವಾರಪಾಲಕನಾಗಿ ಕೆಲಸವನ್ನ ಮಾಡ್ತಾನೆ. ನಾವು ವಾಕ್ಯ ಓದ್ಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 37ನೇ ವಚನಕ್ಕೆ ಬಂದಾಗ ಅಲ್ಲಿ ಬರೆಯಲ್ಪಟ್ಟಿದೆ, 37, 30, 38 ಎರಡು ವಚನಗಳನ್ನು ನಾವು ನೋಡುವಾಗ, ದಾವೀದನು ಯೆಹೋವನ ನಿಬಂಧನ ಮಂಜೂಷದ ಮುಂದೆ ಪ್ರತಿದಿನವೂ ಆರಾಧನೆ ನಡೆಸುವುದಕ್ಕೋಸ್ಕರ ಆಸಾಫನನ್ನು ಅವನ ಸಹೋದರರನ್ನು ಬಾಗಿಲು ಕಾಯುವುದಕ್ಕೋಸ್ಕರ ಓಬೇದೆದೋಮ್, ಓಸ ಇವರ 68 ಮಂದಿ ಸಹೋದರರನ್ನು ಅಲ್ಲಿ ಇರಿಸಿದನು. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ದಾವೀದನು ಯೆಹೋವನ ನಿಬಂಧನ ಮಂಜೂಷದ ಮುಂದೆ, ಅಂದರೆ ಮಂಜೂಷದ ಮುಂದೆ ಅಲ್ಲಿರುವಂಥ ಬಾಗಿಲು ಕಾಯಲಿಕ್ಕಾಗಿ ಅಲ್ಲಿ ಪ್ರತಿದಿನ ಆರಾಧನೆ ನಡೆಯುತ್ತೆ. ಅಲ್ಲಿ ಒಂದು ಆರಾಧನಾ ತಂಡ ಇದೆ. ಆ ಆರಾಧನಾ ತಂಡದಲ್ಲಿ ಒಳ್ಳೆ ಆರಾಧನೆ ನಡೆಯುವಂಥ ಸಂದರ್ಭದಲ್ಲೂ ಮತ್ತು ಆ ಬಾಗಿಲು, ಆರಾಧನಾ ನಡೆಯುವಂಥ ಸ್ಥಳದ ಬಾಗಿಲು, ಆ ಆಲಯದ ಬಾಗಿಲನ್ನು ಕಾಯಲಿಕ್ಕಾಗಿ ಓಬೇದೆದೋಮ್ ನೇಮಿಸಲ್ಪಡ್ತಾನೆ. ನೋಡ್ರಿ, ಫಸ್ಟು ಫ್ರಂಟಿಗಿದ್ದ ಮೇನ್ ಡೋರಲ್ಲಿ, ಅಲ್ಲಿಂದ ಟೆಂಕಣ ಬಾಗಿಲಿಗೆ ಬಂದ. ಆನಂತರ ಒಳಗಡೆ ಬಂದ. ಒಳಗಡೆ ಆರಾಧನೆ ನಡೆಯುವಂಥ ಸ್ಥಳ, ಯೆಹೋವನ ಮಂಜೂಷ ಇದೆ. ಆ ಬಾಗಿಲಲ್ಲಿ ದ್ವಾರಪಾಲಕ ಕೆಲಸವನ್ನು ಓಬೇದೆದೋಮನು ಮಾಡ್ತಾ ಇದ್ದ. ನೋಡಿ, ದೇವರ ಮಂಜೂಷ ಇರುವಂಥ ಸ್ಥಳ ಅಂದರೆ ಅದು ಅತಿ ಪರಿಶುದ್ಧವಾದಂಥ ಸ್ಥಳ. ನಾವು ದೇವಾಲಯದಲ್ಲಿ ನೋಡ್ತೇವೆ, ಅತಿ ಪರಿಶುದ್ಧವಾದ ಸ್ಥಳ, ಪರಿಶುದ್ಧವಾದ ಸ್ಥಳ, ಸಾಮಾನ್ಯ ಸ್ಥಳ ಅಂತ. ಈ ಅತಿ ಪರಿಶುದ್ಧ ಸ್ಥಳದಲ್ಲಿ ಯೆಹೋವನ ಮಂಜೂಷ ಇರುತ್ತೆ. ಆ ಮಂಜೂಷದ ಮೇಲೆ ಕೆರೂಬಿಯರು ಆಸೀನರಾಗಿರ್ತಾರೆ. ಆ ಮಂಜೂಷದ ಮೇಲೆ ದೇವರು ಬಂದು ಇಳಿಯುವುದನ್ನು ನಾವು ಗಮನಿಸ್ತೇವೆ ಹಳೆ ಒಡಂಬಡಿಕೆಯಲ್ಲಿ. ಅಲ್ಲಿ ಮಹಾಯಾಜಕನು ವರ್ಷಕ್ಕೆ ಒಂದೇ ಸಾರಿ ಪ್ರಾಣಿಗಳ ರಕ್ತವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲವುಗಳ ಮೇಲೆ ಪ್ರೋಕ್ಷಿಸಿ, ಅಲ್ಲಿ ಧೂಪ ಹಾಕಿ, ಅಲ್ಲಿ ದೇವರನ್ನು ಆರಾಧಿಸುವಂಥ, ದೇವರಿಗೆ ಮಹಿಮೆ ಸಲ್ಲಿಸುವಂಥ ಸ್ಥಳ. ಅಲ್ಲಿ ಅದರ ಮುಂದೆ ಒಂದು ಸ್ಥಳದಲ್ಲಿ ಒಂದು ಹಾಲಲ್ಲಿ ಆರಾಧನೆ ನಡೀತಾ ಇರುತ್ತೆ. ಆ ಆರಾಧನೆಯ ಸ್ಥಳದ, ಆ ಆಲಯದ ಬಾಗಿಲನ್ನು ಕಾಯಲಿಕ್ಕಾಗಿ ಓಬೇದೆದೋಮನು ನೇಮಕಗೊಳ್ತಾನೆ. ನೋಡಿ, ದೇವರು ಆತನನ್ನು ಹಂತ ಹಂತವಾಗಿ ಒಳಗಡೆ ಕರ್ಕೊಳ್ತಾ ಇದ್ದಾನೆ. ಹೊರಗಡೆ ಇದ್ದಂಥ ಓಬೇದೆದೋಮನು ಹಂತ ಹಂತವಾಗಿ ಈಗ ಎಲ್ಲಿಗೆ ಬಂದಿದ್ದಾನಂದ್ರೆ, ಯೆಹೋವನ ಮಂಜೂಷ ಇರುವಂಥ ಸ್ಥಳದಲ್ಲಿ ಆರಾಧನೆ ನಡೆಯುವಂಥ ಆಲಯದ ಬಾಗಿಲನ್ನು ಕಾಯಲಿಕ್ಕಾಗಿ ನೇಮಕಗೊಂಡಿದ್ದಾನೆ. ಆತನು ಎಷ್ಟು ನಂಬಿಗಸ್ತನೆಂಬುದಾಗಿ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಹಾಗೆ ನಾವು ನೆಕ್ಸ್ಟ್ ಬರುವಾಗ
ಮೂರನೇದಾಗಿ ನಾವು ನೋಡೋಣ, ಮೂರನೇದಾಗಿ ಎಲ್ಲಿ ನೇಮಕಗೊಳ್ತಾನೆ ಎಂಬುದಾಗಿ ಒಂದು ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 24ನೇ ವಚನದಲ್ಲಿ ಆ ಕೊನೆ ಭಾಗದಲ್ಲಿ ನಾವು ನೋಡೋಣ. ಓಬೇದೆದೋಮ್ ಯೆಗೀಯ ಎಂಬುವರು ಮಂಜೂಷಾಲಯದ ದ್ವಾರಪಾಲಕರು. ಮಂಜೂಷಾಲಯ ಎಲ್ಲಿದೆಯೋ ಅಲ್ಲಿರುವಂಥ ದ್ವಾರಪಾಲಕರಾಗಿತ್ತು. ಯಾರಂದ್ರೆ ಓಬೇದೆದೋಮ್ ಮತ್ತು ಯೆಗೀಯ ಎಂಬುದಾಗಿ. ಇಲ್ಲಿ ಪ್ರತಿದಿನ ನಡೆಯುವಂಥ ಆರಾಧನೆ, ನಾವು ಎರಡನೇದಾಗಿ ಪ್ರತಿದಿನ ನಡೆಯುವಂಥ ಆರಾಧನೆ ಸ್ಥಳಕ್ಕೆ ದ್ವಾರಪಾಲಕರಾಗಿದ್ದರೆ, ಇಲ್ಲಿ ಮಂಜೂಷಾಲಯದಲ್ಲಿ ವಿಶೇಷವಾದಂಥ ಆರಾಧನೆ ನಡೆಯುವಂಥ ಆ ಸ್ಥಳದಲ್ಲಿ ಕೂಡ, ಆ ಮಂಜೂಷಾಲಯದ ಸ್ಥಳದಲ್ಲಿ ದ್ವಾರಪಾಲಕನಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಪ್ರತಿದಿನ ನಡೆಯುವಂಥ ದೇವರ ಮಂಜೂಷದ ಹತ್ರ ಪ್ರತಿದಿನವೂ ನಡೀತಾ ಇತ್ತು. ಅಲ್ಲಿ ಓಬೇದೆದೋಮನು ಮತ್ತು ಆತನ 68 ಮಂದಿ ಸಹೋದರರಿದ್ದರು. ಓಬೇದೆದೋಮನು ಮತ್ತು 68 ಮಂದಿ ಸಹೋದರರು ಇದ್ದರು. ಅವರೆಲ್ಲರಿಗೂ ಒಬ್ಬ ನಾಯಕನಾಗಿ ಓಬೇದೆದೋಮನು ಮತ್ತು ಓಸ ಅನ್ನುವಂಥವ್ರು ಇಬ್ಬರು ಸಹ ನಾಯಕರಾಗಿತ್ತು. ಅಷ್ಟು 68 ಮಂದಿಗೆ ಆ ದ್ವಾರಪಾಲಕ ಕೆಲಸಕ್ಕೆ ನಾಯಕರಾಗಿದ್ದರು. ಆಮೇಲೆ ವಿಶೇಷವಾಗಿ ನಡೆಯುವಂಥ ಆರಾಧನೆ ಅಂದರೆ ದೇವರ ಮಂಜೂಷ ಇರುವಂಥ ಸ್ಥಳ, ಅಂದರೆ ಆರಾಧನೆ ನಡೆಯುವಂಥ ಸ್ಥಳ ಮಂಜೂಷ ಆಲಯದ ಫ್ರಂಟ್ ಭಾಗ. ಅಲ್ಲಿ ಓಬೇದೆದೋಮ್, ಓಸ, ಆತನ 68 ಮಂದಿ ಸಹೋದರರು ಅಲ್ಲಿದ್ದಾರೆ. ಅಲ್ಲಿಂದ ಮಂಜೂಷಾಲಯ ಇಟ್ಟಿರುವಂಥ ಸ್ಥಳ, ಮಂಜೂಷ ಎಲ್ಲಿಟ್ಟಿರ್ತಾರೋ ಆ ಕೋಣೆ, ಅಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಮಹಾಯಾಜಕನು ವರ್ಷಕ್ಕೆ ಒಂದೇ ಸಾರಿ ಅಲ್ಲಿ ಹೋಗ್ತಾ ಇದ್ದ. ಆ ಅತಿ ಪರಿಶುದ್ಧವಾದಂಥ ಸ್ಥಳದ ಬಾಗಲನ್ನು ಕಾಯಲಿಕ್ಕಾಗಿ ಓಬೇದೆದೋಮನು ನೇಮಕಗೊಳ್ತಾನೆ. ಹಾಗೆ ನಾವು 4ನೇದಾಗಿ ಬರೋಣ. 4ನೇ ವಿಷಯಕ್ಕೆ ಬಂದಾಗ, ದೇವಾಲಯದ ಪಾತ್ರೆಗಳನ್ನು ಕಾಯುವವನಾಗಿದ್ದನು. ಓಬೇದೆದೋಮನು ದೇವಾಲಯದ ಪಾತ್ರೆಗಳನ್ನು ಕಾಯುವಂಥ ವ್ಯಕ್ತಿಯಾಗಿದ್ದ. ನಾವು ದೇವರ ವಾಕ್ಯದ ಮುಖಾಂತರ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 24ನೇ ವಚನಕ್ಕೆ ಬಂದಾಗ, ಇದಲ್ಲದೆ ಅವನು ಓಬೇದೆದೋಮನ ವಶದಲ್ಲಿದ್ದ ಎಲ್ಲ ಬೆಳ್ಳಿ ಬಂಗಾರವನ್ನು ಪಾತ್ರೆಗಳನ್ನು ಆತನು ತಗೊಂಡು ಹೋಗ್ತಾನೆ. ಇಲ್ಲಿ ಪ್ರಿಯರ್, ನಾವು ಮುಖ್ಯವಾಗಿ ತೆಗೆದುಕೊಳ್ಳುವಂಥ ಅಂಶ ಏನಂದರೆ, ದೇವಾಲಯದ ಎಲ್ಲ ಬೆಳ್ಳಿ ಬಂಗಾರದ ಪಾತ್ರೆಗಳು ಓಬೇದೆದೋಮನ ವಶದಲ್ಲಿತ್ತು. ಓಬೇದೆದೋಮನು ಅವುಗಳನ್ನು ಕಾಯುವವನಾಗಿದ್ದನು. ವಿಶೇಷವಾದಂಥ ಪಾತ್ರೆಗಳು, ಬಹಳ ಬೆಲೆಯುಳ್ಳಂಥ ಪಾತ್ರೆಗಳು. ಬೆಳ್ಳಿ ಬಂಗಾರ ಅಂದರೆ ನಮಗೆಲ್ಲರಿಗೂ ಸಹ ಗೊತ್ತಿದೆ, ಬಹಳ ವಿಶೇಷವಾದದ್ದು, ಬಹಳ ಬೆಲೆಯುಳ್ಳಂಥ ವಸ್ತುಗಳು. ಮತ್ತು ಅದು ದೇವಾಲಯದ ಪಾತ್ರೆಗಳು, ದೇವಾಲಯಕ್ಕೆ ಸಂಬಂಧಪಟ್ಟು ದೇವರಿಗೆ ಸಂಬಂಧಪಟ್ಟವುಗಳಾಗಿರುವುದರಿಂದ ಅವುಗಳನ್ನು ಕಾಯುವಂಥ ಜವಾಬ್ದಾರಿಯನ್ನು ಓಬೇದೆದೋಮನು ವಹಿಸಿಕೊಂಡು ನಂಬಿಗಸ್ತನಾಗಿ ಅವುಗಳನ್ನು ಕಾಯುವುದನ್ನು ನಾವು ನೋಡ್ತೇವೆ. 5ನೇದಾಗಿ ನಾವು ಬರುವಾಗ, ದೇವರ ಮಂಜೂಷದ ಮುಂದೆ ದೇವಾಲಯದಲ್ಲಿ ನಡೆಯುವಾಗ ವಿಶೇಷ ವಾದ್ಯಗಳನ್ನು ಬಾರಿಸುವಂಥ ವ್ಯಕ್ತಿಯಾದ. ಇಲ್ಲಿ ನಾವು ದೇವರ ವಾಕ್ಯದ ಮುಖಾಂತರ ನೋಡುವಾಗ 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ. ಓಬೇದೆದೋಮ್, ಯೆಗೀಯೇಲ್ ಇವರು ಸ್ವರಮಂಡಲ, ಕಿನ್ನರಿ ಮೊದಲಾದ ವಾದ್ಯಗಳನ್ನು ಬಾರಿಸುವವರು ಆಗಿದ್ದರು. ಈ ಓಬೇದೆದೋಮ್ ಮತ್ತು ಯೆಗೀಯ ಇವರು ಸ್ವರಮಂಡಲ, ಕಿನ್ನರಿಗಳನ್ನು ಬಾರಿಸುವಂಥ ವ್ಯಕ್ತಿಗಳಾಗಿದ್ದರು. ಅಂದರೆ ದೇವಾರಾಧನೆ ನಡೆಯುವಂಥ ಸ್ಥಳದಲ್ಲಿ ಅಲ್ಲಿ ಒಂದು ಮ್ಯೂಸಿಕ್ ಟೀಮ್, ಆ ಮ್ಯೂಸಿಕ್ ಟೀಮಲ್ಲಿ ಓಬೇದೆದೋಮನು ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥ ಒಬ್ಬ ಲೀಡ್ರು.
ಮ್ಯೂಸಿಕ್ ಟೀಮ್ನ ಲೀಡು. ನಾವು ನೋಡುವಾಗ ನೋಡ್ತೇವೆ ಏನಂದರೆ ವಾದ್ಯಗಳನ್ನು ಬಾರಿಸುವಂಥವರೆಲ್ಲ ಇರ್ತಾರೆ ಪ್ರಿಯರು. ಅವರಿಗೊಬ್ಬ ನಾಯಕರು ಇರ್ತಾರೆ, ಅಂದರೆ ಅವ್ರನ್ನೆಲ್ಲ ಗೈಡೆನ್ಸ್ ಮಾಡುವಂಥ ನಾಯಕ ಇರ್ತಾರೆ. ಹಾಗೆ ಇಲ್ಲಿ ದೇವಾಲಯದಲ್ಲಿ ಆರಾಧನೆ ನಡೆಯುವಂಥ ಸ್ಥಳ, ಆರಾಧಿಸಿ ಸ್ತುತಿಸಿ ಕೊಂಡಾಡುವಂಥ ಆ ಸ್ಥಳದಲ್ಲಿ ವಾದ್ಯಗಳನ್ನು, ಕಿನ್ನರಿ, ಸ್ವರಮಂಡಲ ಮೊದಲಾದ ವಾದ್ಯಗಳನ್ನು ಬಾರಿಸುವವರ ನಾಯಕನಾಗಿ ಒಬೇದೆದೋಮ್, ಯೆಗೀಯೇಲ್ ಇವರನ್ನು ನೇಮಕಗೊಳ್ತಾರೆ. ಇವರು ನೋಡ್ರಿ, ಆತನು ಒಳ್ಳೆ ಸಂಗೀತವನ್ನು ಬಲ್ಲಾತನು, ವಾದ್ಯಗಳನ್ನು ಬಾರಿಸುವಾತನು, ವಿಶೇಷವಾದಂಥ ವಾದ್ಯಗಳನ್ನು ಸಹ ಬಾರಿಸುವಂಥ ವ್ಯಕ್ತಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಟ್ಟರು ರೆಡಿ, ವಾದ್ಯಗಳನ್ನು ಬಾರಿಸಲಿಕ್ಕೆ ಕೆಲಸ ಕೊಟ್ಟರು ರೆಡಿ. ಹೀಗೆ ಆತನು ಎಲ್ಲದಕ್ಕೂ ಸಿದ್ಧನಾಗಿದ್ದ. ಅದಕ್ಕೆ ಅಲ್ಲಿ ಆರಾಧನೆ ನಡೆಯುವಂಥ ಸ್ಥಳದಲ್ಲಿ ದ್ವಾರಪಾಲಕ ಆಗಿರುವಂಥ ವ್ಯಕ್ತಿ ಇಲ್ಲಿ ವಿಶೇಷ ವಾದ್ಯಗಳನ್ನು ಬಾರಿಸಲಿಕ್ಕೆ ಬರ್ತಾ ಇದ್ದಾರೆ ಪ್ರಿಯ. ದೇವಾಲಯದಲ್ಲಿ ಆರಾಧನೆಯಲ್ಲಿ ವಾದ್ಯಗಳನ್ನು, ಕಿನ್ನರಿ, ಸ್ವರಮಂಡಲ ಇಂಥ ವಾದ್ಯಗಳನ್ನು ಬಾರಿಸಲಿಕ್ಕಾಗಿ ನೇಮಿಸಲ್ಪಡ್ತಾನೆ ಒಬೇದೆದೋಮ್. ಹಾಗೆ ನಾವು 6ನೇ ವಿಷಯಕ್ಕೆ ಬಂದಾಗ, ಒಂದು ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಮತ್ತಿತ್ಯ, ಎಲಿಫೆಲೇವು, ಮಿಕ್ನೇಯ, ಒಬೇದೆದೋಮ್, ಯೆಗೀಯೇಲ್, ಅಜಜ್ಜ ಎಂಬುವರು ಗಾಯನ ನಾಯಕರಾಗಿದ್ದು ಮಂದರ ಸ್ಥಾಯಿ ಕಿನ್ನರಿಗಳನ್ನು ಬಾರಿಸುವವರು. ಪ್ರಿಯರಿ, ಈ ಟೀಮಲ್ಲೂ ಸಹ ಒಬೇದೆದೋಮನಿದ್ದಾನೆ. ಏನು ಗಾಯನ ನಾಯಕರು ಅಂದರೆ ಹಾಡುಗಳನ್ನು ಹಾಡುವಂಥ ನಾಯಕ, ಹಾಡನ್ನು ಹಾಡ್ತಾ ಮಂದರ ಸ್ಥಾಯಿ ಕಿನ್ನರಿಗಳನ್ನು ಬಾರಿಸುತ್ತಾ ದೇವರನ್ನು ಘನಪಡಿಸುವಂಥ ವ್ಯಕ್ತಿಯ. ಹಾಡನ್ನು ಹಾಡ್ತಾ ಇದ್ದ, ವಾದ್ಯಗಳನ್ನು ಬಾರಿಸ್ತಾ ಇದ್ದ, ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳನ್ನು ಮಾಡ್ದ. ಹೀಗೆ ಏನೆಲ್ಲ ಕೆಲಸ ಸಿಕ್ಕರೂ ಸಹ ಅದನ್ನು ನಂಬಿಗಸ್ತನಾಗಿ ಮಾಡ್ತಾ ಬಂದ ಒಬೇದೆದೋಮ್. ಪ್ರಿಯರೇ, ನಾವು ಒಬೇದೆದೋಮನನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ಒಬೇದೆದೋಮ ಯಾವ ಕೆಲಸ ಕೊಟ್ಟರೂ ಸಹ ಕರ್ತನ ಕೆಲಸ ಎಂಬುದಾಗಿ ನೆನಪು ಮಾಡಿಕೊಂಡು ಅದರಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿ ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಹಾಗಾಗಿ ದೇವರು ಆತನನ್ನು ಹಂತ ಹಂತವಾಗಿ ಆತನನ್ನು ಒಳಗಡೆ, ದೇವಾಲಯದೊಳಗಡೆ ಮತ್ತು ಆರಾಧನೆ ನಡೆಸುವಂಥ ಮತ್ತು ಗಾಯನ ಮಾಡುವಂಥ, ವಾದ್ಯಗಳನ್ನು ಬಾರಿಸುವಂಥ ಕೆಲಸಕ್ಕಾಗಿ ನೇಮಕಗೊಳ್ತಾನೆ. ದೇವರ ವಿಶೇಷವಾದಂಥ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ಕಾಯಲಿಕ್ಕಾಗಿ ಆತನು ನೇಮಕಗೊಳ್ತಾನೆ. ಹೀಗೆ ಎಲ್ಲ ಕೆಲಸವನ್ನು ನಂಬಿಗಸ್ತನಾಗಿ ಮಾಡ್ತಾ ಬಂದ ಯಾರಂದರೆ ಒಬೇದೆದೋಮನು. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಒಬೇದೆದೋಮನ ದೇವ್ರು ನೆನಪು ಮಾಡ್ಕೊಳ್ತಾರೆ. ನನ್ನ ಮಗ ಇಷ್ಟೆಲ್ಲ ನನ್ನ ಸೇವೆಯಲ್ಲಿ ಪ್ರಯಾಸ ಪಡ್ತಾ ಇದ್ದಾನೆ, ನಂಬಿಗಸ್ತನಾಗಿ ಕೆಲಸ ಮಾಡಿದ್ದಾನೆ. ಹಾಗಾಗಿ ಈತನಿಗೆ ನಾನು ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರು ದಾವೀದನ ಮನಸ್ಸಿನಲ್ಲಿ ಆಲೋಚನೆ ಹುಟ್ಟಿಸಿ ಮಂಜೂಷ ತೆಗೆದುಕೊಂಡು ಬರುವಾಗ ಸಡನ್ ಆಗಿ ಇದು ದಾವೀದ ನಗರಕ್ಕೆ ಹೋಗುವುದು ಬೇಡ ಎಂಬುದಾಗಿ ಆತನು ಸಡನ್ ಆಗಿ ಒಬೇದೆದೋಮನ ಮನೆಗೆ ಕಳಿಸ್ಕೊಳ್ಳಿಕ್ಕೆ ಕಾರಣ ದೇವರ ಪ್ರೇರೇಪಣೆ. ಯಾಕಂದರೆ ಒಬೇದೆದೋಮನ ನಂಬಿಗಸ್ತನಾಗಿ ದೇವರ ಕೆಲಸಗಳನ್ನು, ಯಾವ ಕೆಲಸದಲ್ಲಿ ನೇಮಕಗೊಳ್ತಾರೋ ಆ ಕೆಲಸ ನಂಬಿಗಸ್ತನಾಗಿ ಮಾಡ್ತಾ ಇದ್ದ. ಆತನು ಪ್ರಿಸ್ಟೇಜ್ ಆಗಲಿ ಅಥವಾ ಅಹಂಕಾರ ಆಗಲಿ ತೋರಿಸಲಿಲ್ಲ ಪ್ರಿಯರೇ. ಯಾವುದೇ ಕೆಲಸ ಸಿಕ್ಕರೂ ಇದು ಕರ್ತನ ಕೆಲಸ ಎಂಬುದಾಗಿ ಆತನು ಮಾಡ್ತಾ ಬಂದನು. ಪ್ರಿಯ ದೇವರ ಮಕ್ಕಳಿಲ್ಲಿ ನಾವು ಗಮನಿಸುವಂಥ ಅಂಶ ಏನಂದರೆ, ಇದನ್ನಿಷ್ಟೆಲ್ಲ ಕೆಲಸವನ್ನು ಮಾಡಿದ್ದಕ್ಕಾಗಿ ದೇವರು ಆತನನ್ನು ಮರಿಲಿಲ್ಲ, ನೆನಪು ಮಾಡಿಕೊಂಡು ದೇವರ ಮಂಜೂಷ ಆತನ ಮನೆಗೆ ಹೋಗುವ ಹಾಗೆ ಮಾಡಿ. ನೋಡಿ,
ಅಲ್ಲಿರುವಂಥ ಲೇವಿಯರಲ್ಲಿ ಓಬೇದೆದೋಮನು ಅಷ್ಟಾಗಿ ಫೇಮಸ್ ಉಳ್ಳಂಥ ವ್ಯಕ್ತಿ ಏನಲ್ಲ, ಸಾಮಾನ್ಯವಾದಂಥ ವ್ಯಕ್ತಿ. ಸಾಮಾನ್ಯವಾದ ವ್ಯಕ್ತಿಯಾಗಿದ್ದರೂ ಕೂಡ ದೇವರು ವಿಶೇಷವಾದ ವ್ಯಕ್ತಿಯನ್ನಾಗಿ ನೆನಪು ಮಾಡಿಕೊಳ್ತಾರೆ. ಯಾಕಂದರೆ ಈ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಆತ ನಂಬಿಗಸ್ತನಾಗಿದ್ದರಿಂದ ದೇವರಾತನನ್ನು ನೆನಪು ಮಾಡಿಕೊಂಡನು. ಹಾಗೆ ನಾವು ಅಲ್ಲಿ ಆತನ ಮನೆಯಲ್ಲಿ ದೇವರ ಮಂಜೂಷ ಇದ್ದದ್ದರಿಂದ ದೇವರು ಆತನಿಗಿರುವಂಥ ಸರ್ವಸ್ವವನ್ನು ಆಶೀರ್ವಾದ ಮಾಡಿದನು. ಸ್ವಂತ ಮನೆಯಲ್ಲಿ ಓಬೇದೆದೋಮನ ಸ್ವಂತ ಮನೆಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಮಂಜೂಷ ಅಲ್ಲಿರುವ ಹಾಗೆ ದೇವರು ಸಹಾಯ ಮಾಡ್ತಾರೆ. ಆ ಕಾಲದಲ್ಲಿ ದೇವರು ಓಬೇದೆದೋಮನನ್ನು ಅವನಿಗಿರುವಂಥ ಎಲ್ಲವನ್ನು ಆಶೀರ್ವಾದ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಆಶೀರ್ವಾದ ಎಂಬುದಾಗಿ ಬಂದಾಗ ಸಾಮಾನ್ಯವಾಗಿ ಎಲ್ಲ ಜನರು ಆಲೋಚಿಸುವುದೇನೆಂದರೆ, ಒಳ್ಳೆಯ ಹಣ ಅಧಿಕಾರ ಇದೆಲ್ಲ ಇದ್ದರೆ ದೊಡ್ಡ ಆಶೀರ್ವಾದ ಎಂಬುದಾಗಿ ಅಂದುಕೊಳ್ತಾರೆ. ಖಂಡಿತ ಅಲ್ಲ. ಆಶೀರ್ವಾದ ಎಂಬುದಾಗಿ ಬರುವಾಗ ಅದು ಒಂದು ಪಾರ್ಟ್ ಅಷ್ಟೇ. ನಮಗೆ ಹಣ ಅಥವಾ ಒಳ್ಳೆಯ ಅಧಿಕಾರ ಅಥವಾ ಒಳ್ಳೆ ಕಾರು ಬಂಗ್ಲೆ ಇದೆಲ್ಲ ಒಂದು ಪಾರ್ಟ್ ಅಷ್ಟೇ. ಅದು ದೇವರಿಗೆ ಮಹಾ ದೊಡ್ಡದಲ್ಲ. ಅದು ದೇವರು ನಮಗೆ ಕೊಡಲಿಕ್ಕೆ ಮಹಾ ದೊಡ್ಡದು ಅಲ್ಲ. ಅದು ಭಾಳ ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಸಹ ಆಹಾರ ಕೊಡಬಲ್ಲೆನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾಗಿ ಈ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲವುಗಳು ಕೊಡಲಿಕ್ಕೆ ದೇವರಿಗೆ ಮಹಾ ದೊಡ್ಡದಲ್ಲ. ಆತನ ಕೈಯಲ್ಲಿ ಎಲ್ಲವೂ ಇದೆ. ಯಾಕಂದರೆ ಆತನು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿಕೊಂಡಿರುವಂಥ ಯೇಸು ಸ್ವಾಮಿ. ಹಾಗಾಗಿ ಹಣ ಅಧಿಕಾರ ಮತ್ತು ಕಾರು ಬಂಗ್ಲೆ ಇದೇ ಆಶೀರ್ವಾದ ಅಲ್ಲ. ಅದು ಒಂದು ಆಶೀರ್ವಾದ, ಒಂದು ಪಾರ್ಟ್. ಆದರೆ ಅವನಿಗಿದ್ದೆಲ್ಲವನ್ನಂದರೆ ಮನೆಯನ್ನು, ಕುಟುಂಬವನ್ನು, ಮಕ್ಕಳನ್ನು, ಅವನಿಗಿರುವಂಥ ಸರ್ವಸ್ವ ಧನೈಶ್ವರ್ಯಗಳನ್ನು, ಅವನ ಆತ್ಮಿಕ ಜೀವಿತವನ್ನು, ಪ್ರತಿಯೊಂದನ್ನು ಸಹ ದೇವರು ಆಶೀರ್ವಾದ ಮಾಡಿದ. ಅವನ ಆರೋಗ್ಯವನ್ನು ಆಶೀರ್ವಾದ ಮಾಡಿದ. ಅವನ ಆಲೋಚನೆಗಳನ್ನು ಆಶೀರ್ವಾದ ಮಾಡಿದನು. ಪ್ರತಿಯೊಂದನ್ನು ದೇವರು ಆಶೀರ್ವಾದ ಮಾಡಿದನು. ಅವನಿಗಿದ್ದೆಲ್ಲವನ್ನು ದೇವರು ಆಶೀರ್ವಾದ ಮಾಡಿದನು. ಹಾಗೆ ನಾವು ದೇವರಿಂದ ಎಲ್ಲ ಆಶೀರ್ವಾದ ಹೊಂದ್ಕೊಳ್ಬೇಕು. ಕೆಲವರಿಗೆ ಎಲ್ಲ ಹಣ ಅಧಿಕಾರ ಎಲ್ಲ ಇರುತ್ತೆ, ಆರೋಗ್ಯ ಇರಲ್ಲ ಪ್ರಿಯ. ಕೆಲವರಿಗೆ ಆರೋಗ್ಯ ಇರುತ್ತೆ, ಹಣ ಇದು ಏನು ಇರಲ್ಲ. ಹೀಗೆ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕುಂಠಿತಗಳಿರುತ್ತೆ. ಆದರೆ ದೇವರ ಆಶೀರ್ವಾದ ಅಂದರೆ ಎಲ್ಲ ವಿಧವಾದಂಥ ಆಶೀರ್ವಾದ, ಎಲ್ಲ ರೀತಿಯಲ್ಲಿ ಪರ್ಫೆಕ್ಟಾಗಿ ದೇವರು ಕೊಡುವ ಆತನು ಎಲ್ಲ ಆಶೀರ್ವಾದ. ಅದಕ್ಕಾಗಿ ನಾವು ಮೊದಲು ನೀತಿಗಾಗಿ ಪರಲೋಕ ರಾಜ್ಯಕ್ಕಾಗಿ ತವಕ ಪಡ್ರಿ, ಅದರೂ ಕೂಡ ನಿಮಗೆಲ್ಲವೂ ಸಹ ದೊರೆಯುತ್ತದೆ. ನಾವು ಮೊದಲು ನಮ್ಮ ಗುರಿ, ನಮ್ಮ ಉದ್ದೇಶ ಆತನು ಪರಲೋಕ ರಾಜ್ಯ. ಸ್ವಲ್ಪ ಜನರನ್ನಾದರೂ ನಾನು ಪರಲೋಕಕ್ಕೆ ನಡೆಸಬೇಕು, ಆ ದಾಹ ನಮಗಿರಬೇಕು. ಕರ್ತನ ಸೇವೆಯನ್ನು ನಾನು ಮಾಡಬೇಕನ್ನುವಂಥ ದಾಹ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಸಭೆಗಳಲ್ಲಿ ದೇವರ ಮಕ್ಕಳಿರ್ತಾರೆ, ವಿಶ್ವಾಸಿಗಳಿರ್ತಾರೆ. ಇವರೆಲ್ಲರೂ ಸಹ ದೇವರು ಒಂದಲ್ಲ ಒಂದು ರೀತಿಯಾದ ಸೇವೆಗಳನ್ನು ಕೊಟ್ಟಿರ್ತಾರೆ. ಅವರೆಲ್ಲ ಮಾಡಬೇಕು. ಎಲ್ಲರೂ ಅವರಿಗೆ ಕೊಟ್ಟ ಕೆಲಸಗಳು ನಂಬಿಗಸ್ತರಾಗಿ ಮಾಡಬೇಕು. ಸೇವೆ ಅಂದರೆ ನಾವು ಬರೀ ಸಭಾ ನಡೆಸುವಂಥದ್ದಷ್ಟೇ ಸೇವೆ ಅಲ್ಲ. ಸೇವೆಯಲ್ಲಿ ನಾನಾ ವಿಧವಾದ ಸೇವೆಗಳಿದೆ. ಬರೀ ಸಭಾಪಾಲಕರ ಸೇವೆಯಲ್ಲೇ ಅಪೋಸ್ತಲರ ಸೇವೆ, ಟೀಚರ್ಸು, ಅನಂತರ ಪ್ರವಾದಿಗಳು, ಈ ಥರ ಎಲ್ಲ ಸೇವೆ ಹೊರತಾಗಿ ಈ ಸಭಾಪಾಲಕರ ಸೇವೆಯಲ್ಲೇ ನಾನಾ ವಿಧವಾದ ಸೇವೆಗಳಿದೆ. ಅಲ್ಲೂ ಸಹ ಸಭೆಯಲ್ಲಿ ನಾನಾ ವಿಧವಾದ ಕೆಲಸಗಳಿರುತ್ತೆ. ಇದೆಲ್ಲ ಕರ್ತನ ಕೆಲಸಗಳು. ಹಾಗಾಗಿ ಒಂದಲ್ಲ ಒಂದು ರೀತಿಯಾದ ಕೆಲಸವನ್ನು ದೇವರು ಕೊಟ್ಟಿರ್ತಾರೆ. ಅದರಲ್ಲಿ ನಂಬಿಗಸ್ತರಾಗಿರ್ಬೇಕು. ಇಲ್ಲಿ ನೋಡಿ, ದೇವರ ಆಲಯದಲ್ಲಿ ನಾನಾ ವಿಧವಾದ ಕೆಲಸಗಳನ್ನು ಓಬೇದೆದೋಮನು ಮಾಡ್ತಾ ಬಂದನು. ಆತನಿಗೆ ಸಿಕ್ಕ ಕೆಲಸವು ಬಹಳ ಪ್ರಾಮಾಣಿಕವಾಗಿ, ಆಶೀರ್ವಾದಕರವಾಗಿ, ನಂಬಿಗಸ್ತನಾಗಿ ಮಾಡ್ತಾ ಬಂದನು.
ದೇವರು ಅದನ್ನು ನೆನಪು ಮಾಡಿಕೊಂಡು, ಜನ ನೆನಪು ಮಾಡ್ಕೊಳ್ಳೋದಿರ್ಬೋದು, ನಿಮ್ಮ ಮೇಲಿರುವಂಥವ್ರು ನೆನಪು ಮಾಡ್ಕೊಳ್ಳೋದಿರ್ಬೋದು, ನಿಮ್ಮ ಸಂಸ್ಥೆಗಳವರು ನೆನಪು ಮಾಡ್ಕೊಳ್ಳೋದಿರ್ಬೋದು, ನಿಮ್ಮ ಸಭಾಪಾಲಕರು ನೆನಪು ಮಾಡ್ಕೊಳ್ಳೋದೇ ಇರ್ಬೋದು. ಆದರೆ ದೇವರು ನೆನಪು ಮಾಡಿಕೊಳ್ಳುವವನಾಗಿದ್ದಾನೆ, ದೇವರು ಆಶೀರ್ವದಿಸುವವನಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರ ಕೆಲಸ ನಾವು ನಂಬಿಗಸ್ತರಾಗಿ ಮಾಡಬೇಕು. ನಾವು ಸೇವೆಗೆ ಬಂದ ತಕ್ಷಣ ನಾನು ಏನೋ ಮಾಡಬೇಕು ಆ ಥರ ಆತುರಪಟ್ಟು ಸೇವೆಯನ್ನು ಮಾಡುವಂಥದ್ದು ದೇವರಾತ್ಮನಿಂದ ಬಂದ ಸೇವೆ ಅಲ್ಲ. ನೀನು ನಂಬಿಗಸ್ತನಾಗಿ ಚಿಕ್ಕ ಕೆಲಸ ಸಿಗ್ತಾ ಅದರಲ್ಲೇ ಸೇವೆ ಮಾಡಿಕೊಂಡು ಹಂತ ಹಂತವಾಗಿ ದೇವರೇ ನಿನ್ನನ್ನು ಅಭಿವೃದ್ಧಿಪಡಿಸ್ತಾರೆ, ನಿನ್ನ ಸೇವೆಯನ್ನು ಅಭಿವೃದ್ಧಿಪಡಿಸ್ತಾರೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ, ನಿನ್ನ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡ್ತಾರೆ, ಅವರೆಲ್ಲರೂ ದೇವರು ನೆನಪು ಮಾಡಿಕೊಳ್ತಾರೆ. ನೀನು ಕರ್ತನಲ್ಲಿ ನಂಬಿಗಸ್ತನಾಗಿ, ನೀನು ನಿನ್ನ ಕುಟುಂಬ ದೇವರಲ್ಲಿ ನಂಬಿಗಸ್ತನಾಗಿ ಈ ರೀತಿಯಲ್ಲಿ ಮಾಡುವಾಗ ಖಂಡಿತ ದೇವರ ಆಶೀರ್ವಾದ ಮಾಡ್ತಾರೆ. ನೋಡಿ, ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೊರಟು ಹೋಗುವಂಥ ಸಂದರ್ಭದಲ್ಲಿ ಒಂದು ಮಹಾ ಆಜ್ಞೆಯನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನೋಡ್ರಿ, ಹಾಗೆ ಪ್ರಿಯ ದೇವರ ಮಕ್ಕಳೇ, ನಾವು ಹೊರಟು ಹೋಗ್ಬೇಕಂದ್ರೆ ನಾವು ಇರುವಂಥ ಸ್ಥಳಗಳಲ್ಲಿ, ಹೋಗುವಂಥ ಸ್ಥಳಗಳಲ್ಲಿ, ಕೆಲಸ ಮಾಡುವ ಸ್ಥಳಗಳಲ್ಲಿ, ಓಡಾಡುವ ಸ್ಥಳಗಳಲ್ಲಿ, ಪ್ರಯಾಣಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ನಾವು ಸುವಾರ್ತೆಯನ್ನು ಸಾರುವಂಥವರಾಗಿದ್ದೇವೆ. ದೇವರು ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಅನೇಕರು ಯೇಸು ಕ್ರಿಸ್ತನ ಬಗ್ಗೆ ಪರಿಚಯಿಸಬೇಕು. ಆತನು ಮಾಡುವ ಸೇವೆಯನ್ನು ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ನಮ್ಮೆಲ್ಲರೂ ದೇವರು ಆರಿಸಿಕೊಂಡಿದ್ದಾರೆ. ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಈ ಸ್ವಲ್ಪ ಜನರಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಈ ಸ್ವಲ್ಪ ಜನರಾದಂಥ ನಾವುಗಳು ಇನ್ನು ಅನೇಕ ಜನ ನಶಿಸಿ ಹೋಗುವಂಥ ಜನರಿಗಾಗಿ ದಾಹಗೊಂಡು ಅವರಿಗೆ ಸುವಾರ್ತೆಯನ್ನು ಸಾರಬೇಕು, ಕರ್ತನ ಕಡೆಗೆ ನಡೆಸಬೇಕು, ಶಿಷ್ಯರನ್ನಾಗಿ ಮಾಡಬೇಕು, ದೇವರ ಮಕ್ಕಳನ್ನಾಗಿ ಮಾಡಬೇಕು, ಕರ್ತನ ಮಾರ್ಗದಲ್ಲಿ ನಿಲ್ಲಿಸಬೇಕು. ಹಾಗೆ ಯಾವುದೇ ಕೆಲಸ, ನಿನಗೆ ಹಾಡಾಡುವಂಥ ವರ ಇದೆಯಾ, ಅದರಲ್ಲಿ ನಂಬಿಗಸ್ತನಾಗಿ. ಆರಾಧನೆ ನಡೆಸುವಂಥ ವರ ಇದೆಯಾ, ಅದರಲ್ಲಿ ನಂಬಿಗಸ್ತನಾಗಿ ಕೆಲಸ. ಕಸ ಗುಡಿಸಿ ಅತಿ ಸತ್ಕಾರವನ್ನು ಮಾಡುವಂಥ ವರ ಇದೆಯಾ, ಅದನ್ನು ಮಾಡು. ಮನೆಗೆ ಬಂದ ಅತಿಥಿಗಳಿಗೆ ಸನ್ಮಾನಿಸುವಂಥ ವರ ಇದೆಯಾ, ಅದರ ಮುಖಾಂತರ ದೇವರನ್ನು ಸನ್ಮಾನಿಸು. ನಿನಗೆ ಕೊಡುವಂಥ ವರ ಇದೆಯಾ, ಕೊಟ್ಟು ಆಶೀರ್ವಾದವನ್ನು ಹೊಂದು. ಹೀಗೆ ಎಲ್ಲ ನೀನು ಸುವಾರ್ತೆ ಸಾರುವುದಿದ್ದರೆ ಸುವಾರ್ತೆಯನ್ನು ಸಾರು. ನಿನಗೆ ಏನು ವರ ಕೊಟ್ಟಿದ್ದಾವೆ, ಎಲ್ಲರಿಗೂ ಒಂದೊಂದು ವರ ಇರುತ್ತೆ. ಆ ವರಗಳನ್ನು ನೆನಪು ಮಾಡಿಕೊಂಡು, ಆ ವರಗಳನ್ನು ಗುರುತಿಸಿ, ನನಗಿಂತ ವರ ಕರ್ತನು ಕೊಟ್ಟಿದ್ದಾರೆ, ನಾನು ಇದನ್ನು ಮಾಡಬೇಕೆಂಬುದಾಗಿ ಇನ್ನೂ ಹೆಚ್ಚಾಗಿ ಮಾಡು. ನೀನು ವರಗಳನ್ನು ಮುಚ್ಚಿಡಬಾರ್ದು, ನಿನಗೆ ಕೊಟ್ಟ ತಲಾಂತನ ಮುಚ್ಚಿಡಬಾರ್ದು. ಯೇಸು ಸ್ವಾಮಿ ಒಬ್ಬರಿಗೆ 1, ಒಬ್ಬರಿಗೆ 2, ಒಬ್ಬರಿಗೆ 5 ವರಗಳನ್ನು, ಅಂದರೆ ನಾಣ್ಯಗಳನ್ನು ಕೊಟ್ಟು ಹೋಗ್ತಾರೆ. ಅದನ್ನು ಅಭಿವೃದ್ಧಿಪಡಿಸ್ರಿ ಎಂಬುದಾಗಿ ಹೇಳಿ ಆಜ್ಞೆಯನ್ನು ಕೊಟ್ಟು ಹೋಗ್ತಾರೆ. ಆನಂತರ ಬಂದು ಲೆಕ್ಕ ಕೇಳುವಾಗ 2 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ 4 ಸಂಪಾದಿಸ್ತಾರೆ. 5 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ 10 ಸಂಪಾದಿಸ್ತಾರೆ. 1 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಮುಚ್ಚಿಟ್ಟ. ಇವತ್ತೆಷ್ಟೋ ಜನ ದೇವರ ಮಕ್ಕಳು ಮುಚ್ಚಿಟ್ಟಿದ್ದಾರೆ. ಪ್ರಿಯ, ಕೊಟ್ಟ ವರಗಳನ್ನು ಮುಚ್ಚಿಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ತಾ ಇಲ್ಲ. ಉಪಯೋಗಿಸ್ಬೇಕು. 2 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ, 5 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿಗಳು ಹೇಗೆ ಡಬಲ್ ಮಾಡಿದ್ರು, ಹಾಗೆ ನಮಗೆ ಕೊಟ್ಟ ಕೆಲಸಗಳನ್ನು ಒಬ್ಬೆದೆದೋಮನ ಹಾಗೆ ಡಬಲ್ ಮಾಡಬೇಕು, ಆಸಕ್ತಿಯಿಂದ ಮಾಡಬೇಕು. ಈ ಕೆಲಸವನ್ನು ಮಾಡುವಾಗ ದೇವರು ನೆನಪು ಮಾಡಿಕೊಳ್ತಾರೆ. ನೀನು ಕ್ರಿಸ್ತೇಶ್ವರ ನಿಮಿತ್ತವಾಗಿ ಏನು ಪ್ರಯಾಸ ಪಟ್ಟರು ಕೂಡ 1 ಗಂಟೆ ಸಮಯ ದೇವರಿಗಾಗಿ ಖರ್ಚು ಮಾಡಿದ್ರು ಸಹ ದೇವರು ನಿನ್ನ ಆಯುಷ್ಯಲ್ಲಿ 2 ಗಂಟೆ ಕೊಡ್ತಾರೆ.
ಇನ್ನು ಎಕ್ಸ್ಟ್ರಾ ಕೊಡ್ತಾನೆ. ನೀನು ದೇವರ ಸನ್ನಿಧಿಯಲ್ಲಿ ಎಷ್ಟು ಸಮಯ ಕಳೀತೀಯೋ ಅಷ್ಟು ಆಯಸ್ಸು ನಿನಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ನೀನು ಕೊಟ್ಟಿರುವಂಥ ಪ್ರತಿಯೊಂದು ಸಹ ನಿನ್ನ ಮಕ್ಕಳನ್ನು ಸೇವೆಗೆ ಬಿಡ್ತೀಯಾ, ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ. ನಿನ್ನ ಕುಟುಂಬ ಎಲ್ಲ ಸೇರಿ ಕರ್ತನ ಕೆಲಸ ಮಾಡ್ತೀರ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹೀಗೆ ಕರ್ತನ ಕೊಟ್ಟ ಕೆಲಸವನ್ನು ನಂಬಿಗಸ್ತರಾಗಿ ಮಾಡಲಿಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಹಾಗಾಗಿ ಓಬೇದೆದೋಮನ ದೇವರು ಆಶೀರ್ವಾದ ಮಾಡಿದರು, ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸಿದನು. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಓಬೇದೆದೋಮನ ಕುರಿತಾಗಿ ಇಷ್ಟು ವಿಷಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಇದನ್ನು ಧ್ಯಾನಿಸಲಿಕ್ಕೆ ಕರ್ತನ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಸಹ ಇನ್ನೂ ಹೆಚ್ಚಾಗಿ ಕರ್ತನ ಕೆಲಸಗಳನ್ನು ಮಾಡಲಿಕ್ಕಾಗಿ ಪ್ರಯಾಸ ಪಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರಿಗೆ ಸ್ತೋತ್ರ. ಆಮೇನ್. ಪ್ರೈಸ್ ಲಾರ್ಡ್. ಆಮೇನ್. ಸ್ತೋತ್ರ.